ಮೂರ್ ಸತಿ ಬಣ್ಣ ಬದಲಾಗುತ್ತೆ ಸರ್ ಅದು. ಅಂದ್ರೆ ಆಕ್ಚುಲಿ ಒಂದೊಂದ್ಸತಿ ಒಂದೊಂದು ವೆದರ್, ಚಳಿಗಾಲಕ್ಕೆ ಒಂದ್ಸರಿ, ಮಳೆಗಾಲಕ್ಕೆ ಒಂದ್ಸತಿ ಇದಕ್ಕೆ ಬದಲಾಗ್ತಾ ಇರ್ತದ. ಅಂದ್ರೆ ಸ್ವಲ್ಪ ಸರ್ ಆಕ್ಚುಲಿ ಇದು ಹಂಟಿಂಗ್ ಡಾಗೆ. ಇದು ಹಂಟಿಂಗ್ ಡಾಗೆ ಅಂದ್ರೆ ಇದು 10 ರಿಂದ 12 ಫೀಟ್ ವರೆಗೂ ಇಂಥ ಜಾಗದಲ್ಲಿ ಜಂಪ್ ಮಾಡುತ್ತೆ ಇದು. ಇಲ್ಲಿಂದ ಇದೇನಂತಂದ್ರೆ ತುಂಬಾನೇ ಕಡಿಮೆ. ಇದು ಒಂದು ಟಗರು ಮರಿ ಸಾಕ್ತಂಗ ಅಷ್ಟೇ. ಇದು ಅಷ್ಟೇ ಒಂದ್ ಮನೆ ದೇಸಿ ತಳಿಗಳು ಏನಿದೆ, ಯಾ ನೇಚರ್ ಇಂದ ಎಲ್ಗಾರ ತಗೊಂಡೋಗಿ ಅಡ್ಜಸ್ಟ್ ಆಗುತ್ತೆ. ಫಾರ್ಮ್ ಗಳಿಗೆ ಇವು ಸೂಟೇಬಲ್ ಸರ್? ಫಾರ್ಮ್ ಔಟ್ ಸೈಡ್ ಮಾಡಿರೋಂತ ತೋಟದ ಮನೆಗೆ ತುಂಬಾನೇ ಸೂಟೇಬಲ್ ಇದು. ಉದಾಹರಣೆಗೆ ಬಾಣ್ತಿರೋ ಇದ್ ಮಾಡ್ತು ಅಂತಂದ್ರೆ, ಡೆಲಿವರಿ ಆದಾಗ ಮನೆ ಒಳಗೆ ಹೋಗ್ಬೇಕು ಅಂತ ಯಾರೋ ಹೊರಗಡೆಯಿಂದ ಬರ್ತಾರೆ ಅಂದ್ರೆ ಸಗಣಿ ಇಟ್ಟಿರೋರು, ಸಗಣಿ ಮೇಲೆ ಕಾಲು ಇಟ್ಕೊಂಡು ಹೋಗೋದು. ಯಾಕೆಂತಂದ್ರೆ ಜನ ಮೇಂಟೈನ್ ಮಾಡ್ತಾ ಇರೋದು ನೀವು? ಸರ್ ನಾನು ಒಬ್ಬನೇ, ನಾನು ನಮ್ಮ ಫ್ಯಾಮಿಲಿ ಒಬ್ಬರೇ ಮೇಂಟೈನ್ ಮಾಡ್ತಾ ಇರೋದು. ಲೇಬರ್ ಪ್ರಾಬ್ಲಮ್ ಜಾಸ್ತಿ ಇದೆ. ಈಗ ನಾವು ಈಗ ಹಸು ಆಗ್ಬೋದು, ಕುರಿ ಆಗ್ಬೋದು, ಕೋಳಿ ಆಗ್ಬೋದು, ತೋಟ ಆಗ್ಬೋದು, ಎಮ್ಮೆ ಆಗ್ಬೋದು, ಎಲ್ಲ ಸದ್ಯಕ್ಕೆ ನಾವು ಒಬ್ಬನೇ ಮೇಂಟೈನ್ ಮಾಡ್ತಾ ಇದ್ದೀವಿ. ನಿಮಿಷ ಸರ್, ಒಟ್ಟು ಇವು ಮಲೆನಾಡು ಗಿಡ್ಡಗಳು ಎಷ್ಟಿದಾವೆ ಸರ್ ನಿಮ್ಮ ಹತ್ರ? ಸರ್ ನನ್ನ ಹತ್ರ ಮಲೆನಾಡು ಗಿಡ್ಡಗಳು ಒಂದು 7-8 ಇದಾವೆ. ಅದರಲ್ಲಿ ಅದ್ ಬಂದು ಸ್ವರ್ಣ ಕಪಿಲ, ಇದ್ ಬಂದು ಮಾಮೂಲಿ ನಾರ್ಮಲ್, ಇದು ಮಾಮೂಲಿ ಕಪಿಲ. ಇದು ಕಪಿಲ ಅಂತ ಕರೀತಾರೆ. ಕಪಿಲ ಅಂದ್ರೆ ಬ್ಲಾಕ್ ಇರೋದನ್ನ ಕಪಿಲ ಅಂತ, ಬ್ಲಾಕ್ ಇರೋದನ್ನ ಕಪಿಲ ಅಂತಾರೆ. ವೈಟ್ ಇರೋದನ್ನ ಸ್ವರ್ಣ ಕಪಿಲ, ಶ್ವೇತ ಕಪಿಲ ಅಂತಾರೆ. ಇದನ್ನ ಸ್ವರ್ಣ ಕಪಿಲ. ಏನು ಅದು ವಿಶೇಷ ಏನು ಅಂತ ಅದ್ರದ್ದು ಬಣ್ಣಕ್ಕೇನಾದ್ರು ವಿಶೇಷ? ಸ್ವರ್ಣ ಕಪಿಲ ಅಂತಂದ್ರೆ ಅದು ಮೂಗಾಗ್ಬೋದು, ಗೊರ್ಸಾಗ್ಬೋದು, ಕಣ್ಣಾಗ್ಬೋದು, ಬಾಲ ಆಗ್ಬೋದು, ಪ್ರತಿ ಒಂದು ಅದು ಗೋಲ್ಡ್ ಕಲರ್ ಇರ್ತದೆ. ಗೋಲ್ಡ್ ಕಲರ್ ಇರ್ತದೆ. ಮತ್ತೆ ಅದು 3 ಸತಿ ಬಣ್ಣ ಬದಲಾಗುತ್ತೆ ಸರ್ ಅದು. ಅಂದ್ರೆ ಆಕ್ಚುಲಿ ಒಂದೊಂದ್ಸತಿ ಒಂದೊಂದು ವೆದರ್, ಚಳಿಗಾಲಕ್ಕೆ ಒಂದ್ಸರಿ, ಮಳೆಗಾಲಕ್ಕೆ ಒಂದ್ಸತಿ ಇದಕ್ಕೆ ಬದಲಾಗ್ತಾ ಇರ್ತದ. ಅಂದ್ರೆ ಸ್ವಲ್ಪ ವರ್ಷದಲ್ಲಿ ಒಂದ್ 3 ಸರಿ ಬಣ್ಣ ಬದಲಾವಣೆ, ಅಂದ್ರೆ ಜಾಸ್ತಿ ಏನ್ ಬದಲಾವಣೆ ಆಗಲ್ಲ, ರೋಮದಲ್ಲಿ ಬದಲಾವಣೆ ಆಗ್ತದ ಅದು. ಹಂಗಾಗಿ ಅದಕ್ಕೆ ವಿಶೇಷತೆ ಇದೆ ಸರ್ ಅದು. ಕಪಿಲ ಅಂತಾರೆ ಮಾಮೂಲಿ ಪೂರ್ಣ ಕಪ್ಪು ಇರೋದನ್ನ ಕಪಿಲ ಅಂತ ಕರೀತಾರೆ. ಶ್ವೇತ ಕಪಿಲ ಅಂದ್ರೆ ಫುಲ್ ವೈಟ್, ಅಂದ್ರೆ ನೋಡೋದಕ್ಕೆ ಸುಂದರವಾಗಿರ್ತದೆ. ಹಂಗಾಗಿ ಶ್ವೇತ ಕಪಿಲ ಅಂತ ಕರಿತೀವಿ. ಒಟ್ಟು ಎಷ್ಟಿದೆ ಸರ್ ಈಗ ನಿಮ್ಮ ಹತ್ರ? ನನ್ನ ಹತ್ರ ಒಂದು 7 ಇದೆ ಸರ್. 7 ಇದಾವೆ. 7ರಲ್ಲಿ ಎಷ್ಟು ಎಣ್ಣೆ? ಎಷ್ಟು? ಒಂದು ಮಾಮೂಲಿ 6 ಹೆಣ್ಣಿದೆ, 1 ಗಂಡಿದೆ ಸರ್. ಇದು ಅದೇ ಸ್ವರ್ಣ ಕಪಿಲ ಗಂಡಿದೆ. ಅದ್ ಬಿಟ್ರೆ ಎಣ್ಣೆ. ಇನ್ನೊಂದು ಮಾಮೂಲಿ ಸ್ವರ್ಣ ಕಪಿಲ ಒಂದು ಹಸುನು ಇದೆ, ಅಂದ್ರೆ ಪಡ್ಡೆ ಅದು. ಇನ್ನಿಟ್ಟವು ಮಾಮೂಲಿ ನಾರ್ಮಲ್ ಇದಾವೆ. ಇದನ್ನ ಯಾಕೆ ಸರ್ ಈಗ ಮಲೆನಾಡು ಗಿಡ್ಡ ಯಾಕೆ ಸಾಕ್ಬೇಕು ಅನ್ಸುತ್ತೆ ನಿಮ್ಗೆ? ಸರ್ ಏನಿಲ್ಲ ಸರ್, ಸಾಕ್ಬೇಕು ಅಂತಂದ್ರೆ ನಮ್ಗೆ ಹಸು ಪ್ರಾಣಿಗಳ ಬಗ್ಗೆ ಅತಿಯಾದ ಒಲವು ಜಾಸ್ತಿ. ಹಂಗಾಗಿ ಎಲ್ಲಾ ಜಾತಿನೂ ಇರ್ಬೇಕು ಅಂತ ಮಾಡಿದ್ವಿ. ಇದೇನಂತಂದ್ರೆ ತುಂಬಾನೇ ಕಡಿಮೆ. ಇದು ಒಂದು ಟಗರು ಮರಿ ಸಾಕ್ತಂಗ ಅಷ್ಟೇ. ಇದು ಅಷ್ಟೇ ಒಂದ್ ಮನೆ ತಾವು ಸಿಂಪಲ್ ಆಗಿ ಒಂದ್ ಮನೆಗೆ 1 ಲೀಟರ್ ಹಾಲು ಕೊಡುತ್ತೆ. ಒಂದ್ ಟೈಮ್ಗೆ 3/4 1 ಲೀಟರ್. ಅದನ್ನ ತಗೊಂಡು ನಾವು ಮನೆಗೆ ಉಪಯೋಗಿಸ್ಕೋಬಹುದು. ಮತ್ತೆ ಖರ್ಚೇನಿಲ್ಲ ನೋಡಿ. ಈಗ ನೀವೇ ನೋಡ್ತಾ ಇದ್ದೀರಾ, ಬಿಟ್ಟಿದೀವಿ ಹಿಂಗೆ ಓಡಾಡ್ಕತ, ಇಷ್ಟೆಲ್ಲ ಓಡಾಡ್ತವೆ. ಅವಕ್ಕೆ ಎಲ್ಲಿ ಬೇಕಲ್ಲಿ ನೀರ್ ಇಟ್ಟಿರ್ತೀವಿ, ನೀರ್ ಕುಡಿತವೆ, ತಿಂತವೆ, ಹೋಗಿ ಮಲ್ಕತವೆ. ಅಂದ್ರೆ ಏನ್ ಒಂದ್ ಚಿಕ್ಕದಾಗ ಒಂದ್ 5 ಗುಂಟೆ 10 ಗುಂಟೆ ಜಾಗ ಇರೋರು ಮಾಡಬಹುದು, ಆರಾಮಾಗೆ ಅವರು. ಅಂದ್ರೆ ಸಣ್ಣ ಏನ್ ಜಾಗನೇ ಇಲ್ಲ ಅಂದವರು ಕೂಡ ಮಾಡ್ಕೊಳ್ಬಹುದು ಆರಾಮಾಗಿ. ಖಂಡಿತ ಏನು ಬೇಕೇ ಇಲ್ಲ ಸರ್. ಅದಕ್ಕೆ 1 ವಾರ ಹುಲ್ ತಂದ್ಬಿಟ್ರೆ 1 ವಾರದ ಮೇಲಾಗತ್ತೆ ಅದಕ್ಕೆ. ಅಷ್ಟೇ ಮನೆ ಹತ್ರ ಸಾಕೋರ್ಬೋದು. ಹಂಗಾಗಿ ತುಂಬಾ ಖರ್ಚು ಕಡಿಮೆ. ಅದಕ್ಕೆ ಸೇಮ್ ಟಗರು ಮರಿಗೆ ಇಷ್ಟಪ್ಪ ತಿಂಡಿ ಕೊಟ್ಟಂಗ್ ಕೊಟ್ರೆ ಸಾಕೋದಕ್ಕೆ ಸಾಕು. ಒಂದ್ ಮನೆ ತಾವು ಆರಾಮಾಗಿ ಮೇಂಟೈನ್ ಮಾಡ್ಕೊಬಹುದು. ಬರೀ ವೇಸ್ಟೇಜ್ ನೀರು, ಈಗ ಮಾಮೂಲಿ ನಮ್ ಕಡೆ ಉಳ್ನೀರ್ ಅಂತ ಕರಿತೀವಲ್ಲ, ವೇಸ್ಟ್ ವಾಟರ್ ಪಾತ್ರೆ, ಅನ್ನ ಮಿಕ್ಕಿದ್ದು ಎಲ್ಲ ತೊಳೆದೆಲ್ಲ ಊದ್ರೆ ಅದೇ ಸಾಕೋದಕ್ಕೆ. ಅದ್ರಲ್ಲೇ ಮೇಂಟೈನ್ ಮಾಡ್ಬೋದು. ಎಷ್ಟು ಕೊಡ್ತದೆ ಸರ್ ಅದು? ಒಂದ್ ಹಸು ಒಂದ್ ದಿನಕ್ಕೆ ಎಷ್ಟು ಹಾಲು ಕೊಡ್ಬೋದು ಸರ್? ಒಂದ್ ಟೈಮ್ಗೆ 3/4 1 ಲೀಟರ್ ವರೆಗೂ ಕೊಡ್ತದೆ. 1 ಲೀಟರ್ ಬಂದೇ ಬರ್ತದೆ. ಅಂದ್ರೆ 2 ಹೊತ್ತಿಗೆ 2 ಲೀಟರ್, 2 ಲೀಟರ್ ಕರುಗ್ ಬಿಟ್ಟು 2 ಲೀಟರ್ ಹಾಲು ತೆಗಿಬಹುದು. ಸೊ ನಮ್ಮ ಮನೆಗೆ ಏನ್ ಬೇಕು ಅದಕ್ಕೆ ಆಗುತ್ತೆ. ಮನೆ ಬಳಕೆಗೆ ಉಪಯೋಗ ಆಗುತ್ತೆ. ಕಮರ್ಷಿಯಲ್ ಆಗಲ್ಲ ಇದು. ಇಲ್ಲ ಸರ್, ಕಮರ್ಷಿಯಲ್ ಅಂದ್ರೆ ಕಷ್ಟ. ಅಂದ್ರೆ ಜಾಸ್ತಿ ಮಾಡ್ಬೇಕು ಅಂದ್ರೆ ಅಷ್ಟೇ, ಎಲ್ಲಾದ್ರಲ್ಲೂ ತೆಗಿಬೇಕು, ಅದೊಂದು ಹಿಂಸೆ ಆಗುತ್ತೆ. ಮನೆ ಬಳಕೆಗೆ ಬೆಸ್ಟ್. ಈಗ ನಾವು ನೋಡೋದಾದ್ರೆ ಮುಂಚೆ ಮಲೆನಾಡಲ್ಲಿ ನೋಡ್ತಿದ್ದು, ಈಗ ನಮ್ಮ ಭಾಗದಲ್ಲೂ ತುಂಬಾ ಜಾಸ್ತಿ ಐತೆ. ಹೌದು. ಈಗ ಮಲೆನಾಡಲ್ಲಿ ಏನಂದ್ರೆ ಅವು ಬಿಟ್ಬಿಟ್ಟಿರ್ತಾರೆ. ಅವು ಏನ್ ಮಾಡ್ತವೆ, ಬೆಟ್ಟ ಗುಡ್ಡ ಎಲ್ಲ ತಿರುಗ್ತವೆ, ಓಡಾಡ್ಕೊಂಡು ಮೇಯ್ಕೊಂಡು ಬಂತ ಹಾಲ್ ಕರ್ಕೊಂಡು ಇದ್ ಮಾಡ್ತಾರೆ. ಸೊ ಅಲ್ಲಿಂದ ತಂದು ಇವು ಇಲ್ಲಿ ನಮ್ಮ ಲೋಕಲ್ ಈ ಒಂದು ನೇಚರ್ ಗೆ ಅಡ್ಜಸ್ಟ್ ಆಗುತ್ತೆ ಸರ್ ಇದೆಲ್ಲ? ಸರ್ ಖಂಡಿತ. ಈ ನಮ್ಮ ದೇಸಿ ತಳಿಗಳು ಏನಿದೆ, ಯಾ ನೇಚರ್ ಇಂದ ಎಲ್ಗಾರ ತಗೊಂಡೋಗಿ ಅಡ್ಜಸ್ಟ್ ಆಗುತ್ತೆ. ಅಂತಂದ್ರೆ ನಮ್ಮಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಾವು ಅಂದ್ರೆ ಈ ತರ ಅದನ್ನ ಫ್ರೀ ಆಗಿ ಬಿಟ್ಬಿಟ್ರೆ ಅದು ಆರಾಮಾಗಿರ್ತದೆ. ಒಂದೇ ನಾವು ಕಟ್ಟಾಕ್ಬಿಟ್ಟು 2 ಹಗ್ಗ ಕಟ್ಟಾಕ್ಬಿಟ್ಟು ಒಂದೇ ತಾವು ಮೇಯಿಸಿದ್ರೆ ಅದಕ್ಕೆ ಸ್ವಲ್ಪ ಏನೋ ಮನ್ಸಿಗೆ ಸ್ವಲ್ಪ ಇದು ಅನ್ಸುತ್ತೆ. ಈಗ ನಾವು ಮಲೆನಾಡ್ ಕಡೆ ಎಲ್ಲ ನೋಡ್ತೀವಿ, ಬೆಟ್ಟ ಬಿಟ್ಬಿಡ್ತಾರೆ, ಎಲ್ಲ ಮೇಯ್ಕತ್ತದೆ, ಬರ್ತದೆ. ಸಂಜೆ ಆಯ್ತು ಅಂದ್ರೆ ಅದೇ ಮನೆಗೆ ಬರ್ತವೆ. ಈಗ ಇವು ಅಷ್ಟೇ, ನಾವ್ ಈ ಬೌಂಡ್ರಿ ಫೆನ್ಸಿಂಗ್ ಇದೆ, ಈಗ ಬಿಟ್ಟಿರ್ತೀವಿ ನೋಡಿ, ಎಲ್ಲ ಮೇಯ್ಕಂದು ಸುಮ್ಮನೆ ಓಡಾಡ್ಕೊಂಡು ನೀರ್ ಬೇಕಾದ್ರೆ ನೀರ್ ಕುಡಿತವೆ, ಮೇವ್ ಬೇಕಂದ್ರೆ ಮೇಯ್ತವೆ, ಒಣಲ್ ಬೇಕಂದ್ರೆ ಒಣಲ್ ಮೇಯ್ತವೆ, ಬಂದ್ ಮಲ್ಕತವೆ. ಏನ್ ಸಮಸ್ಯೆ ಇಲ್ಲ, ಇವು ಸಮಸ್ಯೆ ಇಲ್ಲ. ಅದನ್ನ ಒಂದ್ ಕುರಿ ಸಾಕ್ತಂಗ ಆಗ್ತದೆ, ಬಿಟ್ಬಿಡ್ಬೇಕು. ಫ್ರೀ ಆಗಿ ಬಿಟ್ರೆ ಚಂದ. ಅದು ಎಲ್ಲೂ ಹೋಗೋದು ಇಲ್ಲ. ಅದು ಮನುಷ್ಯನ ಹೋಗ್ಬಿಟ್ರೆ ಅದು ಎಲ್ಲೂ ಹೋಗೋದಿಲ್ಲ ಗಿಡ್ಡ. ಅದು
ಆಮೇಲೆ ಇನ್ನೊಂದ್ ಏನಂದ್ರೆ ನಮ್ ದೇಸಿ ಹಸುಗಳು ಏನಂದ್ರೆ ದೇವ್ರ ಸಮಾನ. ಹೌದು. ಇವ್ ಸುತ್ತ ಓಡಾಡ್ಕೊಂಡು ಹಿಂಗೆ ಇದ್ರೆ ಒಂದ್ ಪಾಸಿಟಿವ್ ಎನರ್ಜಿ. ಅದೇ ಸರ್, ಈಗ ಪಾಸಿಟಿವ್ ಎನರ್ಜಿ ನಮ್ಮ ಮನೆ ಬಾಗ್ಲು ಬರ್ತವೆ, ಅಲ್ಲೇ ಉಚ್ಚ ಹೋಯ್ತವೆ, ಅಲ್ಲೇ ಸಗಣಿ ಆಗ್ತವೆ, ಎಲ್ಲ ಇದ್ ಮಾಡ್ತವೆ. ಅಂದ್ರೆ ನಾವ್ ಅದನ್ನ ಮಾಮೂಲಿ ಎತ್ತಾಕ್ತಿವಿ ಆದ್ರೆ ಅಂದ್ರೆ ನಮ್ಮ ಹಿಂದಿನ ಕಾಲದಲ್ಲಿ ಇದನ್ನ ಲೆಕ್ಕ ಹಾಕೋತು ಅಂದ್ರೆ ನಮ್ಮ ಹಿಂದೆ ಸಗಣಿನೆಲ್ಲ ಕಾಲಲ್ಲಿ ತುಣ್ಕೊಂಡು ಹೋಗೋರು ಮನೆ ಒಳಗಡೆ. ಉದಾಹರಣೆಗೆ ಬಾಣ್ತಿರೋ ಇದ್ ಮಾಡ್ತು ಅಂತಂದ್ರೆ ಡೆಲಿವರಿ ಆದಾಗ ಮನೆ ಒಳಗೆ ಹೋಗ್ಬೇಕು ಅಂತ ಯಾರೋ ಹೊರಗಡೆಯಿಂದ ಬರ್ತಾರೆ ಅಂದ್ರೆ ಸಗಣಿ ಇಟ್ಟಿರೋರು, ಸಗಣಿ ಮೇಲೆ ಕಾಲು ಇಟ್ಕೊಂಡು ಹೋಗೋರು. ಯಾಕೆಂತಂದ್ರೆ ಅದನ್ನ ಕ್ರಿಮಿಕೀಟಗಳನ್ನ ತಡೆಯೋ ಶಕ್ತಿ ಆ ಸಗಣಿಗಿದೆ, ದೇಸಿ ಹಸು ಸಗಣಿಗಿದೆ ಅಂತ, ಸಗಣಿಗೆ ಇದೆ ಅಂತ. ಹಂಗಾಗಿ ಅದೇನ್ ನಮ್ಗೆ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಬಂದು ನಮ್ನೆ ಉಜ್ಜುತ್ತದೆ. ನಮ್ಮ ಹುಡುಗರು ಬರ್ತಾರೆ, ಅವ್ರನ್ನು ಹಂಗೆ ಉಜ್ಜುತ್ತದೆ ಅದು. ಹಂಗಾಗಿ ನೀವ್ ಹೇಳಂಗ ಅದು ಪಾಸಿಟಿವ್ ಎನರ್ಜಿ ಜಾಸ್ತಿ ಇರ್ತದೆ. ಪಾಸಿಟಿವ್ ಎನರ್ಜಿ ಜಾಸ್ತಿ. ಅದು ಅದೇನೋ ಹೇಳ್ತಾರಲ್ಲ 33 ಕೋಟಿ ದೇವಾನ್ ದೇವತೆಗಳು ಅದ್ರ ದೇಹದಲ್ಲಿ ಇದೆ ಅಂತಂತಾರೆ. ಅಷ್ಟು ಒಂದು ನಮ್ಮ ಸಾಂಪ್ರದಾಯಿಕವಾಗ್ಬೋದು, ವೈಚಾರಿಕವಾಗೋದು ನಮ್ಮ ಜೊತೆಗೆ ಬೆರ್ತೋಗಿರುವಂತ ಒಂದು ಪ್ರಾಣಿಗಳಿವೆಲ್ಲ. ಹೌದು ಸರ್, ಯಾಕೆಂತಂದ್ರೆ ನಮ್ ದೇಶಿ ತಳಿಗಳಿಗೆ ಇವಾಗಿಂದ ಅಲ್ಲ, ನಮ್ಮ ಮಹಾರಾಜ ರಾಜರ ಕಾಲದಿಂದ, ಹಿಂದೆ ಶ್ರೀಕೃಷ್ಣ ಇವ್ರ ಕಾಲದಿಂದ ಅದಕ್ಕೆ ಅದರದೇ ಆದಂತ ವಿಶೇಷತೆ ಇದೆ. ದೇಶಿ ತಳಿಗಳಿಗೆ ಮುಂಚೆ ಹೌದು, ಮುಂಚೆ ಎಲ್ಲ ಈ ತೊಪ್ಪೆನೆಲ್ಲ ನಾವು ಬೆಳೆದದ್ದು. ಹೌದು, ಆಗೆಲ್ಲ ಇದಾಗ ಏನ್ ಇರ್ಲಿಲ್ಲ, ಎಲ್ಲ ಚೆನ್ನಾಗೇ ಇದ್ದ. ಈಗ ಸ್ವಲ್ಪ ಟೈಲ್ಸ್, ಮೈ ನೋವು, ಕೈ ನೋವು, ಮೈ ಹಿಡ್ಕತ್ತು ಅಂತ ಹೇಳಿ ಮಂಡಿ ನೋವು, ಹೌದು, ಶುಗರ್, BP ಇವೆಲ್ಲ ಸ್ವಲ್ಪ ಅಂದ್ರೆ ನಾವು ಹೆಚ್ಚು ನಾವು ನಮ್ಮ ಮೂಲ ಬಿಟ್ಟು ನಾವು ಬೇರೆ ಕಡೆ ಬರಕ್ ಶುರು ಮಾಡಿದ್ಮೇಲೆ ಇವೆಲ್ಲ ನಮ್ದು ಹಳೆ ಇದನ್ನ ಬಿಟ್ಟು ಈ ಹೊಸ ಇದಕ್ಕೆ ಹೋದಾಗ ಇದೆಲ್ಲ ಸ್ಟಾರ್ಟ್ ಆಗಿದೆ ಸರ್ ಈಗ. ಅಂದ್ರೆ ಹಂಗಾಗಿ ನಾವು ಇದನ್ನೆಲ್ಲ ಈ ತರ ಇಟ್ಕೊಡ್ತು ಅಂದ್ರೆ ನಮ್ ಒಂಥರ ಮನ್ಸಲ್ಲಿ ಒಂಥರ ಏನೋ ಸಮಾಧಾನ ಆಗುತ್ತೆ, ಆರಾಮಾಗಿ ಓಡಾಡ್ಕೊಂಡಿರ್ತೀವಿ. ಮತ್ತೆ ನಮ್ ತೋಟ ಗೊಬ್ಬರ ಆಗುತ್ತೆ, ಮೇಯ್ನ್ ಆಗಿ ಗೊಬ್ಬರನು ಆಗುತ್ತೆ. ಒಳ್ಳೆ ಗೊಬ್ಬರ ಆಗುತ್ತೆ. ಹೌದು, ನಾಟಿ ದೇಸಿ ಹಸು ಗೊಬ್ಬರ ಅಂತಂದ್ರೆ ನೀವು ನೋಡ್ಬೋದು. ಈಗ ಇದೆಲ್ಲ ನೋಡಿ, ಇಲ್ಲೆಲ್ಲ ಬಿದ್ದಿದೆ. ಅದೇ HF ಬಿದ್ದಿತ್ತು ಅಂತಂದ್ರೆ ನೀವು ಕೈಲಿ ಮುಟ್ಟಕ್ಕೆ ಆಗಲ್ಲ, ಸ್ಮೆಲ್. ಮತ್ತೆ ನೋಡಿ, ಇದು ಒಂದ್ ದಿವಸ ಬಿಡ್ತು ಅಂದ್ರೆ ನೋಡಿ ಈ ತರ ಆಗೋಗುತ್ತೆ. ನೋಡಿ ಒಂದೇ ದಿವಸ ನೋಡಿ ಎಷ್ಟು ಡ್ರೈ ಆಗೋಗುತ್ತೆ. ನೀವ್ HF ಜರ್ಸಿದು ಬಿಸಾಕಿದ್ರು ಅದು ಹಂಗೇನೆ ಇರ್ತದೆ. ಹೌದೌದು, ಇದೆಲ್ಲ ನಿಮ್ಗೆ ಒಳ್ಳೆ ಬೆಳೆಗಳಿಗೂ ಅಷ್ಟೇ ಒಳ್ಳೆ ಗೊಬ್ಬರ ಆಗ್ತದೆ. ಒಳ್ಳೆ ಗೊಬ್ಬರ ಆಗುತ್ತೆ ಸರ್. ಈಗ ನಮ್ ಬೆಳೆಗಳಿಗೆಲ್ಲ ಈ ಅಡಿಕೆ ತೋಟ ಇದೆ, ಅಡಿಕೆ ತೆಂಗಿಗೆಲ್ಲ ನಾವ್ ಇದೇ ಉಪಯೋಗಿಸ್ತೀರಾ. ಈಗ ಇಷ್ಟೆಲ್ಲ ಇದಾವೆ, ಕುರಿ ಇದೆ, ಕೋಳಿ ಇದೆ, ಎಲ್ಲ ಇದೆ. ಎಷ್ಟು ಜನ ಮೇಂಟೈನ್ ಮಾಡ್ತಾ ನೀವು? ಸರ್ ನಾನು ಒಬ್ಬನೇ, ನಾನು ನಮ್ಮ ಫ್ಯಾಮಿಲಿ ಒಬ್ಬರೇ ಮೇಂಟೈನ್ ಮಾಡ್ತಾ ಇರೋದು. ಲೇಬರ್ ಪ್ರಾಬ್ಲಮ್ ಜಾಸ್ತಿ ಇದೆ, ಎಲ್ಲ ಜಾಸ್ತಿ ಇದೆ. ಹಂಗಾಗಿ ನಾವು ಈಗ ಹಸು ಆಗ್ಬೋದು, ಕುರಿ ಆಗ್ಬೋದು, ಕೋಳಿ ಆಗ್ಬೋದು, ತೋಟ ಆಗ್ಬೋದು, ಎಮ್ಮೆ ಆಗ್ಬೋದು, ಎಲ್ಲ ಸದ್ಯಕ್ಕೆ ನಾವು ಒಬ್ಬನೇ ಮೇಂಟೈನ್ ಮಾಡ್ತೀವಿ. ಹಿಂಸೆ ಆಗ್ತಲ್ವಾ ನಿಮ್ಗೆ? ಹಿಂಸೆ ಅಂತ ಏನ್ ಅನ್ಸಲ್ಲ ಸರ್. ಅಂದ್ರೆ ಏನಪ್ಪಾ ಅಂತಾರೆ, ಎಲ್ಲ ಹೊರಗಡೆ ಹೋದಾಗ ಒಂದ್ ಸ್ವಲ್ಪ ಎಲ್ಲ ಇದ್ದಾಗ ಹಿಂಸೆ ಅನ್ಸುತ್ತೆ ಅಷ್ಟೇ. ಅದ್ ಬಿಟ್ರೆ ಏನ್ ಸಮಸ್ಯೆ ಇಲ್ಲ. ಅದ್ ಬಿಟ್ರೆ ಇನ್ನೇನಿಲ್ಲ. ನಾವು ಬೆಳಿಗ್ಗೆ 1 2 ಅವರ್ಸ್, ಮಧ್ಯಾಹ್ನ 1 2 ಅವರ್ಸ್, ಸಂಜೆ 1 2 ಅವರ್ಸ್, ಇನ್ನ 6 ಅವರ್ ಫ್ರೀನೇ ಆರಾಮ. ಕೆಲಸ ಇರಲ್ಲ ಅಂತೀರಾ? ಕೆಲಸ ಇರುತ್ತೆ, ತೋಟ ವಿಸಿಟ್ ಮಾಡ್ಕೊಂಡು ಇದ್ ಮಾಡ್ಕೊಂಡ್ ಬರ್ತೀವಿ ಆತರ. ಅಂದ್ರೆ ಹಳ್ಳಿ ಕಡೆ ತಗೋ ಕಾಫಿ ಟೀ ಅಂಗಡಿ ತಗೋ ಕುತ್ಕೊಂಡು ಟೈಮ್ ಪಾಸ್ ಮಾಡೋದು, ಇದ್ರಲ್ಲೇ ಟೈಮ್ ಆರಾಮಾಗಿ ನಿಮ್ಗೆ ಕಳೆದೋಗುತ್ತೆ. ಇಲ್ಲೂ ಕಳೆದೋಗುತ್ತೆ. ನಾವು ಮಾಮೂಲಿ ಹಂಗ 1 ಅವರ್ ನಾವು ಹೊರಗಡೆ ಟೈಮ್ ಇದ್ ಮಾಡ್ತೀವಿ. ಸ್ನೇಹಿತರ ಜೊತೆ ಹೊರಗಡೆ, ಹೌದು, ನಮ್ ಸ್ನೇಹಿತರ ಜೊತೆ ಹೋಗಿ ಬೆಳಿಗ್ಗೆ 1 ಅರ್ಧ ಗಂಟೆ, ಸಂಜೆ 1 ಅರ್ಧ ಗಂಟೆ ಒಂದ್ 2 ಮಾತಾಡ್ಕೊಂಡು ಒಂದ್ ಟೀ ಕುಡ್ಕೊಂಡ್ ಬರೋದು, ಅದು ಕಾಮನ್ ಆಗಿದೆ. ಹಂಗಿದ್ರು ಏನ್ ನಿಮ್ಗೇನು ಯಾವ್ದು ಬರ್ಡನ್ ಅನ್ಸ್ತಾರ ನಿಮ್ಗೆ? ಇಲ್ಲ ಸರ್, ಅದನ್ನೇ ಹೇಳಲ್ಲ ಸರ್, ಏನಾರ ಫಂಕ್ಷನ್ ಇದ್ದಾಗ ಒಂದ್ ಚೂರ್ ಅನ್ಸುತ್ತೆ, ಟೈಮ್ಗೆ ಒಂದ್ ಸ್ವಲ್ಪ ಹಿಂಸೆ ಆಯ್ತು. ಇನ್ ಬೇರೆ ಟೈಮಲ್ಲಿ ಏನು ಅನ್ಸಲ್ಲ ನಮ್ಗೆ. ಸರ್ ಎಷ್ಟಿದಾವೆ ಒಟ್ಟು ನಾಯಿಗಳು? ಸರ್ ನಾಯಿ ಒಟ್ಟು 3 ಇದಾವೆ. 2 ಮುದೋಳ ಇದೆ, 1 ನಾಟಿ ಇದೆ. ಇದು ನಾಟಿ. ಇದು ಮುದೋಳು ಗಂಡು ಹೆಣ್ಣು ಇದೆಯಾ ಸರ್? ಗಂಡು ಹೆಣ್ಣು 2 ಇದೆಯಾ? ಹೌದು ಸರ್, ಅದು ಗಂಡು, ಇದು ಹೆಣ್ಣಿದು. ಎಲ್ಲಿ ನೀವು ಎಲ್ಲಿಂದ ತಂದಿದ್ದು ಸರ್? ಇದು ಮುದೋಳಿಂದಾನೇ ತರಿಸಿದೆ ಸರ್. ಅಲ್ಲಿಂದಾನೇ ತಂದಿರೋದು? ಅಲ್ಲಿಂದ ತರಿಸಿದ್ದೆ. ಎಷ್ಟಾಗಿತ್ತು ನಿಮ್ಗೆ? 8,000 ಬಿದ್ದಿತ್ತು ಸರ್. ಒಂದಕ್ಕೆ 8,000. ಎರಡು ತರಿಸಿದ್ರೆ 16,000. ಸೊ ಬ್ರೀಡಿಂಗ್ ಏನೋ ಮಾಡ್ಕೊಂಡಿದ್ರ ಸರ್? ನೋಡ, ಈಗ ಇನ್ನ ಕ್ರಾಸಿಂಗ್ ಬಂದಿಲ್ಲ. ಇದು ಕ್ರಾಸಿಂಗ್ ಬಂದ್ರೆ ಬ್ರೀಡಿಂಗ್ ಆಗುತ್ತೆ. ಅದು ಬೇರೆ ಬೇರೆ, ಅದಕ್ಕೋಸ್ಕರನೇ ಬೇರೆ ಬೇರೆ ತಾಯಿ ತರಿಸಿದ್ವಿ. ಇದು ಬೇರೆ ಬೇರೆ ಫ್ಯಾಮಿಲಿ ಬೇರೆ ಬೇರೆ. ಇದು ಎಣ್ಣೆ ಬೇರೆ ತಾಯಿ, ಇದು ಅದೇ ಬೇರೆ ಇದ್ರದ್ದು. ಹಾಗಾಗಿ 2 ಬೇರೆ ಬೇರೆ ಇದೆ. ಏನ್ ಪರ್ಪಸ್ಗೆ ಸರ್ ಮುದೋಳು ಯಾಕೆ ಲೋಕಲ್ ಇದ್ದ? ಮುದೋಳು ಅಂದ್ರೆ ಇದು ಆಕ್ಚುಲಿ ಬೇಟೆ ನಾಯಿ. ಲೋಕಲ್ ಆಗಿ ಇಲ್ಲಿ ನಾವು ತೋಟದಲ್ಲಿ ಇರೋದ್ರಿಂದ ನಾವು ನೈಟ್ ಟೈಮ್ ಅದನ್ನ ಬಿಚ್ಬಿಡ್ತೀವಿ. ನೈಟ್ ಟೈಮ್ ಬಿಚ್ಬಿಟ್ಟಿರೋದ್ರಿಂದ ಸುತ್ತ ಇಲ್ಲಿ ಯಾರು ಬಂದ್ರು ಅದು ನಮ್ಗೆ ಸಿಗ್ನಲ್ ಕೊಟ್ಬಿಡುತ್ತೆ, ಗಲಾಟೆ ಮಾಡುತ್ತೆ. ಅವಾಗ ಎದ್ದು ಬಂದು ನೋಡ್ಕೊಂಡ್ ನೈಟ್ ಟೈಮ್. ಬಟ್ ಅಲ್ಲಿ ಇದನ್ನ ಬೇಟೆಗೋಸ್ಕರ ಬಳಸ್ತಿದ್ದು. ಹೌದು ಸರ್, ಆಕ್ಚುಲಿ ಇದು ಹಂಟಿಂಗ್ ಡಾಗ್. ಇದು ಹಂಟಿಂಗ್ ಡಾಗ್ ಅಂದ್ರೆ ಇದು 10 ರಿಂದ 12 ಫೀಟ್ ವರ್ಗೂ ಇಂಥ ಜಾಗದಲ್ಲಿ ಜಂಪ್ ಮಾಡುತ್ತೆ. ಎಗರುತ್ತೆ ಇಲ್ಲಿಂದ ಸರ್. ಆಕ್ಚುಲಿ ಇದು ಹಂಟಿಂಗ್ ಡಾಗ್. ಇದು ಹಂಟಿಂಗ್ ಡಾಗ್ ಅಂದ್ರೆ ಇದು 10 ರಿಂದ 12 ಫೀಟ್ ವರ್ಗೂ ಇಂಥ ಜಾಗದಲ್ಲಿ ಜಂಪ್ ಮಾಡುತ್ತೆ. ಎಗರುತ್ತೆ
ಇಲ್ಲಿಂದ ತಗೊಂಡೋಗಿ ದುಬೈ ತನಕ ದುಬೈಲಿ ತಗೊಂಡೋಗಿ ಸಾಕೊಂಡವ್ರು ಇವೆಲ್ಲ ಈಗ ಆರ್ಮಿಗೆ ಹೋಗಿದೆಯಲ್ಲ ಸರ್. ಆರ್ಮಿಗೆ ಹೋಗೈತೆ, ದುಬೈಯಲ್ಲಿ ನಾವು ನೋಡ್ತಾ ಇರ್ತೀವಿ. ಹೌದೌದು. ಅಂದ್ರೆ ಈ ಫಾರ್ಮ್ಗಳಿಗೆ ಇವು ಸೂಟೇಬಲ್ ಸರ್? ಹೌದು ಸರ್, ಫಾರ್ಮ್ ಔಟ್ ಸೈಡ್ ಮಾಡಿರೋಂತ ತೋಟದ ಮನೆಗೆ ತುಂಬಾನೇ ಸೂಟೇಬಲ್ ಇದು. ಸೂಟೇಬಲ್ ಅಂತೀರಾ? ತುಂಬಾ ಸಖತ್ ಇದು. ಯಾವ್ದೇ ಹೊರಗಡೆ ಪ್ರಾಣಿಗಳು ಬಂದ್ರು ಆಗ್ಬೋದು, ಯಾವ್ದೇ ಬಂದ್ರೆ ಹಾವು ಏನೇ ಕಂಡ್ರು ಅದು ಗಲಾಟೆ ಮಾಡ್ತದ, ಅದು ಬೊಗಳದ್ ಮಾಡ್ತದಲ್ಲ. ಅವಾಗ ನಾವ್ ಅದು ಯಾವ ಕಡೆ ನೋಡ್ಕೊ ಬೊಗಳ್ತಿದೆ ಆ ಕಡೆ ನಾವು ನೋಡಿದ್ರೆ ಅಲ್ಲಿ ಏನಾರು ಒಂದ್ ಪ್ರಾಬ್ಲಮ್ ಇದೆ, ಏನಾರು ಒಂದ್ ಬಂದಿರ್ತದೆ ಅಲ್ಲಿ. ಇಲ್ಲ ಮುಂಗುಸಿ ಬಂದಿರ್ತದೆ, ಇಲ್ಲ ಅಂತಂದ್ರೆ ಹಾವು ಬಂದಿರ್ತದೆ, ಇಲ್ಲಾಂದ್ರೆ ಯಾವ್ದಾರ ಒಂದ್ ನವಿಲೋ ಏನಾದ್ರು ಬಂದು ಆಟ ಆಡ್ತಾ ಇರ್ತದೆ. ಆತರ ಅದು ಸೆನ್ಸ್ ಜಾಸ್ತಿ. ಹೌದು ಸರ್. ಈಗ ಇವು ಸ್ವಲ್ಪ ನಮ್ಮ ನಾಟಿ ಕಂಪೇರ್ ಮಾಡಿದಾಗ ಸ್ವಲ್ಪ ಓನರ್ ಗಳಿಗೆ ಸ್ವಲ್ಪ ಸಾಫ್ಟಾ? ಇಲ್ಲ ಸರ್, ಇದು ಸಾಫ್ಟೇನೆ. ಇದು ಸಾಫ್ಟೇನೆ ಆಕ್ಚುಲಿ, ಮುದೋಳ ಸಾಫ್ಟೇನೆ. ಇದು ನಾಟಿ ನಾಯಿನೇ ಅಲ್ವಾ ಸರ್, ಅಂದ್ರೆ ಲೋಕಲ್ ನಮ್ಮ ಇದ್ರದ್ದು ಇಂಡಿಯನ್ ಬ್ರೀಡ್. ಲೋಕಲ್ ಅದು ಇಂಡಿಯನ್ ಬ್ರೀಡ್ ಅಲ್ಲಿ ಕರ್ನಾಟಕದ ಮುದೋಳ ನಮ್ಮ ಫೇಮಸ್ ಮುದೋಳ ಇದರಿಂದನೇ ಇದಿರೋದ. ಹಂಗಾಗಿ ಇದೇನು ಬೇರೆ ತರ ಏನು ರ್ಯಾಶ್ ಏನಾಗಲ್ಲ. ಅಂದ್ರೆ ಯಾವ್ದೋ ಹೊಡೆಯಕ್ಕೂ ಗಲಾಟೆ ನಾವೇನಾದ್ರೂ ಅದಕ್ಕೆ ಜಾಸ್ತಿ ರ್ಯಾಶ್ ಮಾಡಿ ಹೊಡೆಯಕ್ ಹೋಯ್ತು ಅಂದ್ರೆ ಅದು ನಮ್ಗೆ ರ್ಯಾಶ್ ಮಾಡ್ತದೆ ಅಷ್ಟೇ. ಅದನ್ನ ಬಿಟ್ರೆ ಸುಮ್ನೆ ಏನ್ ರ್ಯಾಶ್ ಮಾಡೋದು. ಫ್ರೆಂಡ್ಲಿ ಐತೆ, ಫುಲ್ ಫ್ರೆಂಡ್ಲಿನೇ ಅದು. ಅದ್ ಬಿಟ್ಬಿಟ್ರೆ ನಮ್ ಮುದ್ದ ನಿಂತ್ಕೊಂಡ್ಬಿಡುತ್ತೆ, ನಿಂತ್ಕೊಂಡ್ಬಿಡ್ತಲ್ಲ, ಹೈಟ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತದೆ. ಈಗ ಅದು ಕಟಾಕಿರೋದೇನು ಮಲ್ಗವ ಅಷ್ಟೇ. ನೆಕ್ಸ್ಟ್ ಬ್ರೀಡಿಂಗ್ ಮಾಡಿ ಏನೋ ಮಾಡ್ಬೇಕು ಮಾಡಿದ್ರೆ ಸರ್ ಅದೇ ಬ್ರೀಡಿಂಗ್ ಆಗೇ ಆಗುತ್ತೆ ಸರ್. ಅದು ಮೇಲ್ ಒಂದ್ ಫಿಮೇಲ್ ಇರೋದ್ರಿಂದ ಬ್ರೀಡಿಂಗ್ ಆಗೇ ಆಗುತ್ತೆ. ಇದು ಒಂದ್ ಲಾಭ ತರುತ್ತೆ ಮಾಡಿದ್ರೆ. ಸದ್ಯಕ್ಕೆ ಅದು ನಡ್ಕೊಂಡು ಹೋಗ್ತಾ ಇರ್ತದೆ, ಏನ್ ತೊಂದ್ರೆ ಇಲ್ಲ. ಅದು ಹಾಕಿರೋ ದುಡ್ಡು ವಾಪಸ್ ಬರ್ತದೆ. ಅದಕ್ಕೆ ಹಾಕಿರೋ ವಾಪಸ್ ಬರ್ತದೆ. ಏನ್ ನಮ್ಮಲ್ಲಿ ನಾರ್ಮಲ್ ಆಗಿ ಏನ್ ನೀವು ಊಟ ಮಾಡ್ತಿರಲ್ಲ ಅಷ್ಟೇ ಸರ್. ಅದಕ್ಕೆ ಮೊಸರನ್ನ ಜಾಸ್ತಿ ಕೊಡ್ತೀವಿ, ಅಷ್ಟೇ. ಮೊಸರನ್ನ ಜಾಸ್ತಿ ಕೊಡ್ತೀವಿ. ನಾವೇನಾದ್ರು ಚಿಕನ್ ಮಾಡೋದ್ ದಿವಸ ಅದ್ರಲ್ಲಿ ಕೊಡ್ತೀವಿ ಸ್ವಲ್ಪ. ಅಷ್ಟೇ ಬಿಟ್ರೆ ಅದಕ್ಕೇನೋ ಇದಿಲ್ಲ, ಬೇರೆ ನಾಯಿಗಳ ತರ ಇದೇ ಫುಡ್ ಕೊಡ್ಬೇಕು ಅದೇ ಫುಡ್ ಕೊಡ್ಬೇಕು ಏನಿಲ್ಲ. ಅದಕ್ಕೆ ಮೇನ್ ಮೊಸರನ್ನ ಒಂದ್ ಬೇಕಷ್ಟೇ. ಅಷ್ಟೇ. ಇಂಜೆಕ್ಷನ್ ವ್ಯಾಕ್ಸಿನ್ ಮಾಡಿಸಿದೀನಿ ಸರ್. ವ್ಯಾಕ್ಸಿನ್ ಮಾಡಿಸಿದೀನಿ. ಓಕೆ. ಖುಷಿ ಬಿದ್ದಲ್ಲ